ಈ ಒಂದು ಸುಂದರ ಸಮಯಕ್ಕೆ ನಮ್ಮ ಜೊತೆ ಸೇರಿರುವಂತಹ ಎಲ್ಲ ಹಿರಿಯರಿಗೂ ಆ, ಪತ್ರಿಕೋದ್ಯಮದ ಎಲ್ಲ ಗಣ್ಯರಿಗೂ ನಮಸ್ಕಾರವನ್ನು ಹೇಳ್ತಾ ಮೊದಲಿಗೆ ನಮ್ಮ ಪರಿಚಯ ಮಾಡ್ಕೊತೇವೆ. ಆ ನಂತರ ನಾವಿಲ್ಲಿ ಸೇರಿರ್ತಕ್ಕಂತಹ ಕಾರಣ ಏನು ಅನ್ನೋದನ್ನ ತಿಳಿಸ್ತಾ ಹೋಗ್ತೇನೆ. ಮೊದಲನೇದಾಗಿ ನನ್ನ ಹೆಸರು ಪ್ರಖ್ಯಾತ್ ಜ್ಯೇಷ್ಠ, ರಂಗಭೂಮಿ ಕಲಾವಿದ, ಸಿನಿಮಾ ಸೀರಿಯಲ್ಗಳಿಗೆ ಬರವಣಿಗೆ ಮಾಡ್ತೇನೆ. ಡಿಪ್ಲೊಮಾ ಇನ್ ಥಿಯೇಟರ್ ಆರ್ಟ್ಸ್ ಆ್ಯಂಡ್ ಸ್ಟೇಜ್ ಕ್ರಾಫ್ಟ್ 1 ವರ್ಷದ ರಂಗಭೂಮಿ ಶಿಕ್ಷಣವನ್ನು ಪಡೆದು 2016ರಲ್ಲಿ ಆನಂತರ ನಾಟಕಗಳು, ಸಿನಿಮಾ, ಸೀರಿಯಲ್ಗಳಿಗೆ ಕೆಲಸ ಮಾಡುವಂಥದ್ದು, ಜೊತೆಗೆ ಒಂದಷ್ಟು ಯೂಟ್ಯೂಬ್ ಸ್ಟುಡಿಯೋಗಳಿಗೆ ಕೆಲಸ ಮಾಡುವಂಥದ್ದು ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿರುವಂಥ ವಿಷಯ ಏನು ಅಂತ ಅಂದರೆ, 2024ರಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ. ಏನು ಅಂತ ಅಂದರೆ, ನಾವು ಟಿ ವಿ ಚಾನಲ್ಗಳಲ್ಲಿ ಅಂತಂದರೆ ಉದಾಹರಣೆಗೆ ದೊಡ್ಡ ದೊಡ್ಡ ಟಿ ವಿ ಚಾನಲ್ಗಳಲ್ಲಿ ಒಂದಷ್ಟು ಧಾರಾವಾಹಿಯನ್ನು ನೋಡ್ತಾ ಇದ್ವಿ. ಪ್ರತಿನಿತ್ಯ ಪ್ರಸಾರ ಆಗುವಂತಹ ಧಾರಾವಾಹಿಗಳನ್ನ ನೋಡ್ತಾ ಇದ್ದೆ. ಆ ಹೊತ್ತಿಗೆ ನಾನೊಬ್ಬ ಸಿನಿಮಾ ಸ್ಟ್ರಗ್ಲರ್ ಆಗಿದ್ದರಿಂದ, ಒಬ್ಬ ಕಲಾವಿದ ಆಗಬೇಕು, ಸಿನಿಮಾಗಳಲ್ಲಿ ಏನೋ ಗುರುತಿಸ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಿದ್ರಿಂದ ಯಾವಾಗಲೂ ಹೊಸತನ್ನ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಹೊಸತೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು, ನನ್ನ ಲಿಮಿಟೇಷನ್ಸ್ನಲ್ಲಿ ನಾನು ಏನು ಹೊಸತನ್ನ ಮಾಡ್ಬೋದು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತೀನಿ. 2024ರಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ. ಏನು ಅಂತ ಅಂದರೆ, ಟಿ ವಿ ಚಾನಲಲ್ಲಿ ಹೇಗೆ ನಿರಂತರವಾಗಿ ಧಾರಾವಾಹಿ ಪ್ರಸಾರ ಆಗುತ್ತೋ ಆ ಥರ ಯೂಟ್ಯೂಬ್ನಲ್ಲಿ ಯಾಕೆ ಟ್ರೈ ಮಾಡಬಾರ್ದು, ಯೂಟ್ಯೂಬ್ಗೆ ಯಾಕೆ ಧಾರಾವಾಹಿಯನ್ನು ಮಾಡಬಾರ್ದು ಅನ್ನೋ ಒಂದು ಕನಸು ಚಿಗುರೊಡೆಯುತ್ತೆ ತಲೆಯಲ್ಲಿ. ಯೂಟ್ಯೂಬ್ನಲ್ಲಿ ಸಾಮಾನ್ಯವಾಗಿ ಸೀರೀಸ್ಗಳನ್ನು ನೋಡಿರ್ತೀವಿ, ಶಾರ್ಟ್ ಸೀರೀಸ್ಗಳನ್ನು ನೋಡ್ತಾ ಇರ್ತೀವಿ. ಆದರೆ ಧಾರಾವಾಹಿ ಅನ್ನೋದು ಸ್ವಲ್ಪ ಅಪರೂಪ. ಆ್ಯಕ್ಚುಲಿ ನಮ್ಮದೇ ಮೊದಲನೇದು ಅಂತ ಹೇಳ್ಕೊಳ್ಳೋದು ನನ್ನ ಪ್ರಾಯಶಃ ತಪ್ಪಾಗ್ಬೋದು. ಯಾಕಂದರೆ ಯೂಟ್ಯೂಬ್ ಅನ್ನೋದು ತುಂಬ ದೊಡ್ಡ ಮೀಡಿಯಾ, ಯಾರಾದರೂ ಮಾಡಿರ್ಬೋದು, ಆದರೆ ತುಂಬಾ ರೇರ್, ತುಂಬಾ ಅಪರೂಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ ಥರ ಒಂದು ಕಥೆಯನ್ನು ಇಟ್ಕೊಂಡು ವರ್ಷ ಪೂರ್ತಿ ಧಾರಾವಾಹಿ ಮಾಡಬಾರ್ದು ಯಾಕೆ ಅಂಥೇಳಿ ಒಂದು ಆಲೋಚನೆ ಹುಟ್ಟುತ್ತೆ. ಸೊ ಆ ಹೊತ್ತಿಗೆ ಆ ಆಲೋಚನೆ ತುಂಬ ಕಾಡ್ಲಿಕ್ಕೆ ಶುರುವಾಗುತ್ತೆ. ಶಾರ್ಟ್ ಫಿಲ್ಮ್ಸ್ ಎಲ್ಲ ಆ ಹೊತ್ತಿಗೆ ಒಂದು 5-6 ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಬಂದಿರ್ತೀವಿ. ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಬರವಣಿಗೆ ಕೆಲಸ ಮಾಡಿರ್ತೀನಿ. ಏನೋ ಒಂದು ಹೊಸ್ತನ್ನು ಮಾಡಬೇಕು ಅಂದಾಗ ಧಾರಾವಾಹಿ ಮಾಡಬೇಕು ಅನ್ನೋ ಆಲೋಚನೆ ತುಂಬ ಕಾಡ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ. ಏನು ಅಂತ ಅಂದರೆ, ನಿದ್ದೆ ಬಂದಾಗ ಕಾಣೋದು ನಿಜವಾದ ಕನಸು ಅಲ್ವಂತೆ, ನಿದ್ದೆ ಮಾಡೋದಕ್ಕೆ ಬಿಡದೇ ಇದ್ದ ಹಾಗೆ ಕಾಡುತ್ತಲ್ಲ ಅದು ನಿಜವಾದ ಕನಸಂತೆ. ಸೊ ಹಾಗೆ ಒಂದು ಕನಸು ಕಾಡುತ್ತೆ ನನಗೆ, ಧಾರಾವಾಹಿ ಮಾಡಬೇಕು. ಯೂಟ್ಯೂಬ್ಗೆ ಸೇಮ್ ಟಿ ವಿ ಚಾನಲ್ಗಳಲ್ಲಿ ಮಾಡ್ತಕ್ಕಂಥ ಪ್ಯಾಟ್ರನ್ ಏನಿದೆ ಆ ಥರದೊಂದು ಧಾರಾವಾಹಿ ಮಾಡ್ಬೇಕಂತ ಕನಸು ಕಾಣ್ತೀನಿ. ಆ ಹೊತ್ತಿಗೆ ನಾನು ಶೃಂಗೇರಿಯಲ್ಲಿ ನನ್ನ ಒಂದಷ್ಟು ಮಕ್ಕಳ ರಂಗ ತರಬೇತಿ ಚಟುವಟಿಕೆಗಳನ್ನು ನಡೆಸಿರ್ತೀನಿ. ಜೊತೆಗೆ ಅಭಿಮಾನಿ ಉಮೇಶ್ ಅಂತ ಹೇಳ್ಬಿಟ್ಟು ಇವ್ರದ್ದು ಒಂದು ಕಲಾ ತಂಡ ಇರುತ್ತೆ, ಅಭಿಮಾನಿ ಕಲಾ ಬಳಗ ಅಂತ ಹೇಳ್ಬಿಟ್ಟು. ಇವರು ರಂಗಭೂಮಿಯಲ್ಲಿ 25-30 ವರ್ಷಗಳ ಕಾಲ ಇವರು ನಿರಂತರವಾಗಿ ಸೇವೆ ಸಲ್ಲಿಸಿರ್ತಾರೆ. ಸೊ ಅವ್ರದ್ದೊಂದು ಟೀಮ್ ಇರುತ್ತೆ, ಅವ್ರ ಟೀಮ್ಗೆ ನಾಟಕ ಮಾಡಿಸ್ತೀನಿ. ನಾಟಕ ಮಾಡಿಸಿದಾಗ ಅವ್ರ ಟೀಮನ್ನು ನೋಡ್ತೀನಿ, ನನಗೆ ತುಂಬ ಖುಷಿ ಆಗುತ್ತೆ. ಓಕೆ, ಇವ್ರನ್ನ ಇಟ್ಕೊಂಡು ಇಲ್ಲಿ ಯಾಕೆ ಪ್ರಯೋಗ ಮಾಡಬಾರ್ದು, ಧಾರಾವಾಹಿ ಯಾಕೆ ಮಾಡಬಾರ್ದು ಅಂಥೇಳಿ ಒಂದು ಆಲೋಚನೆ ಹುಟ್ಟುತ್ತೆ. 2024 ಡಿಸೆಂಬರ್ನಿಂದ ಆ ಒಂದು ಪ್ರಯತ್ನ ಚಿಗುರೊಡೆದು ಗಿಡ ಆಗಿ ಬೆಳಿಲಿಕ್ಕೆ ಶುರುವಾಗುತ್ತೆ. ಸೊ ಫಸ್ಟು ಟೈಟಲ್ ಟ್ರ್ಯಾಕ್ ರೆಕಾರ್ಡ್ ಮಾಡಿಸ್ತೀವಿ, ಅದಾದ ನಂತರ ಸ್ಕ್ರಿಪ್ಟ್ ಕೆಲಸ ಶುರುವಾಗುತ್ತೆ. ಸೊ ಫಸ್ಟ್ ನಾನು ಉಮೇಶ್ ಅಣ್ಣನಿಗೆ, ಯಾಕಂದರೆ 1 ವರ್ಷ ನಿರಂತರವಾಗಿ ಒಂದು ಧಾರಾವಾಹಿ ಮಾಡೋದು ಅಷ್ಟು ಸುಲಭದ ಕೆಲಸ ಆಗಿರೋದಿಲ್ಲ. ಈಗ ಕಿರುಚಿತ್ರಗಳು ಅಂತ ಬಂದರೆ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತೀವಿ, ಆ ಶೆಡ್ಯೂಲಲ್ಲಿ ಶೂಟಿಂಗ್ ಮುಗಿಸ್ತೀವಿ, ಅದನ್ನು ಎಡಿಟ್ ಮಾಡ್ತೀವಿ, ಅದನ್ನು ರಿಲೀಸ್ ಮಾಡ್ತೀವಿ. ಆದರೆ ಧಾರಾವಾಹಿ ಅನ್ನುವಂಥದ್ದು ಪ್ರತಿ ತಿಂಗಳು ಶೂಟ್ ಆಗ್ತಾ ಇರಬೇಕು, ಪ್ರತಿ ತಿಂಗಳು ಎಡಿಟ್ ಆಗ್ತಾ ಇರಬೇಕು, ರಿಲೀಸ್ ಆಗ್ತಾ ಇರಬೇಕು, ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ಗೆ ಸ್ಕ್ರಿಪ್ಟ್ ರೆಡಿ ಆಗ್ತಾ ಇರಬೇಕು, ಒಂದು ರೊಟೇಷನ್ ಇರಬೇಕು. ಇದನ್ನು 1 ವರ್ಷಗಳ ಕಾಲ ಮಾಡ್ಕೊಂಡು ಹೋಗ್ಬೋದಾ ಅಣ್ಣ ಅಂಥೇಳಿ ನಾನು ಉಮೇಶ್ ಅಣ್ಣಂಗೆ ಫಸ್ಟ್ ರಿಕ್ವೆಸ್ಟ್ ಮಾಡಿದಾಗ, ಖಂಡಿತ ಮಾಡೋಣ ಜ್ಯೇಷ್ಠಾಜಿ ಅಂತೇಳಿ ತುಂಬ ಗಟ್ಟಿಯಾಗಿ ನನ್ನ ಜೊತೆ ನಿಲ್ತಾರೆ. ಸೊ ಅಲ್ಲಿಂದ ಧಾರಾವಾಹಿ ಮಾಡೋದು ಅಂತ ಪ್ಲ್ಯಾನ್ ಆಗಿ 2025 ಜನವರಿಯಿಂದ ಅದ್ರದ್ದು ಕೆಲಸ ಒಂದಷ್ಟು ಸೀರಿಯಸ್ ಆಗಿ ಶುರುವಾಗುತ್ತೆ, ಸ್ಕ್ರಿಪ್ಟ್ ಕೆಲಸ. ಮಾರ್ಚ್ ಹೊತ್ತಿಗೆ ಅದರ ಟೈಟಲ್ ಟ್ರ್ಯಾಕ್ ಎಲ್ಲ ರೆಡಿಯಾಗಿ ಅದನ್ನು ಬಿಡುಗಡೆ ಮಾಡಿ, ಅಲ್ಲಿಂದ ಪ್ರತಿ ಭಾನುವಾರ ಒಂದು ರಂಗಚಿತ್ರ ಯೂಟ್ಯೂಬ್ ಚಾನಲ್ನಲ್ಲಿ ಮರೆಯಾದವರು ಹೊಸ ಸಂಚಿಕೆ ಪ್ರಸಾರ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಹಾಗೆ ಒಂದು ಕಥೆಯನ್ನು ವಾರಕ್ಕೊಂದು ಸಂಚಿಕೆ ಹಾಗೆ ನಿರಂತರವಾಗಿ ಹೇಳ್ಕೊಂಡು ಬರ್ತೀವಿ. ಆಲ್ಮೋಸ್ಟ್ 1 ವರ್ಷಗಳ ಕಾಲ ಸುಮಾರು 40 ಸಂಚಿಕೆಗಳು ಧಾರಾವಾಹಿ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತೀವಿ. ಹಿಟ್ ಆರ್ ಫ್ಲಾಪ್ ಅನ್ನೋದನ್ನು ಮೀರಿ ನಮ್ಮ ಒಂದು ಪ್ರಯತ್ನಕ್ಕೆ ಎಲ್ಲೂ ಕೂಡ ಅಡ್ಡಿ ಆತಂಕಗಳಾಗದೇ ಇದ್ದ ಹಾಗೆ ಶೃಂಗೇರಿಯ ಕಲಾವಿದರಾಗಿರ್ಬೋದು,
ಅಥವಾ ನಮ್ಮ ಉಮೇಶ್ ಅಣ್ಣ ಆಗಿರ್ಬೋದು, ನಮ್ಮ ಟೀಮಿನ ಕಲಾವಿದರಾಗಿರ್ಬೋದು. ಸೊ ಇವರೆಲ್ಲರ ಸಪೋರ್ಟಿಂದ 1 ವರ್ಷ ಮಾಡಿ ಮೊನ್ನೆ ಕಳೆದ ಫೆಬ್ರವರಿ 15ನೇ ತಾರೀಕು ಭಾನುವಾರ ಏನಿದೆ, ಮರೆಯಾದವರು 1 ವರ್ಷಗಳ ಕಾಲ ಪ್ರಸಾರ ಆಗಿ ಅಂತಿಮ ಸಂಚಿಕೆ ಧಾರಾವಾಹಿಯ ಕ್ಲೈಮ್ಯಾಕ್ಸ್ ಪಾರ್ಟ್ ಅಂತ ಏನಂತೀವಿ ಅದು ಬಿಡುಗಡೆಯಾಗಿ ಧಾರಾವಾಹಿ ಮುಕ್ತಾಯ ಆಗಿದೆ. ಸೊ ಈ ಒಂದು ಧಾರಾವಾಹಿಯನ್ನ 1 ವರ್ಷಗಳ ಕಾಲ ನಿರಂತರವಾಗಿ ನಾವು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿದ್ದಕ್ಕೆ ಆ ವಿಚಾರವನ್ನ ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಸೇರಿರುವಂತಹ ಮುಖ್ಯ ಕಾರಣ. ಅದ್ರ ಜೊತೆಗೆ ಇನ್ನೊಂದು ಕಾರಣ ಇದೆ. ಏನು ಅಂತಂದ್ರೆ, ನಾನು ತೇಜಸ್ ಆಕ್ಚುಲಿ ಒಂದೇ ಕಡೆ ಕೆಲಸ ಮಾಡ್ತೀವಿ ಬೆಂಗಳೂರಿನಲ್ಲಿ, ಸೌತ್ ಟಾಕೀಸ್ ಅಂತ ಹೇಳ್ಬಿಟ್ಟು. ಸೊ ನನ್ನ ಕೆಲಸಗಳನ್ನೆಲ್ಲ ಅವ್ರು ತುಂಬ ಹತ್ತಿರದಿಂದ ನೋಡ್ತಾ ಇರ್ತಾರೆ. ಈ ಥರ ಧಾರಾವಾಹಿ ಎಲ್ಲ ಮಾಡಿದ್ದೀನಿ ಅಂತೆಲ್ಲ ಅಂದಾಗ ಅವ್ರಿಗೆ ಒಂದು ನೆನಪಾಗುತ್ತೆ, ಓಕೆ ಅವ್ರು ಇಲ್ಲಿ ಅಬ್ಬಕ್ಕ ಟಿವಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಮಂಗಳೂರಿನ ಅಬ್ಬಕ್ಕ ವಾಹಿನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೂ ಮುಂಚೆ ಬ್ರೋ ಇದ್ಯಾಕೆ ನೀವು ಅಬ್ಬಕ್ಕ ಟಿವಿಯಲ್ಲಿ ಪ್ರಸಾರ ಮಾಡಿಸ್ಬೋದಲ್ಲ ಅನ್ನೋದು ಒಂದು ಉಪಾಯ ಹೇಳ್ಕೊಡ್ತಾರೆ. ಆದರೆ ನಾವು ನಮ್ಮದೇ ಆದಂಥ ಲಿಮಿಟೇಷನ್ಸಲ್ಲಿ ತುಂಬ ಚಿಕ್ಕ ಪ್ರೊಡಕ್ಷನ್ ಹೌಸಿಂದ ಏನೋ ನಮ್ಮದೇ ಆದಂಥ ಬಜೆಟಲ್ಲಿ ಇದು ಮಾಡಿರ್ತೀವಿ. ದೊಡ್ಡ ದೊಡ್ಡ ಕ್ಯಾಮ್ರಾಗಳನ್ನು ಹಾಕಿರೋದಿಲ್ಲ, ದೊಡ್ಡ ದೊಡ್ಡ ಲೈಟ್ಗಳನ್ನು ಹಾಕಿರೋದಿಲ್ಲ, ದೊಡ್ಡ ದೊಡ್ಡ ತಂತ್ರಜ್ಞಾನವನ್ನು ಬಳಸಿರೋದಿಲ್ಲ. ಅದನ್ನು ಮೀರಿನೂ ಇದು ಸಾಧ್ಯ ಉಂಟಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಂತ ಏನಂತೀವಿ ಆ ಮಟ್ಟಕ್ಕೆ ರೀಚ್ ಮಾಡುವಷ್ಟು ಆರ್ಥಿಕ ಶಕ್ತಿ ನಮ್ಮಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಅಬ್ಬಕ್ಕ ವಾಹಿನಿಯಲ್ಲಿ ನಮ್ಮ ಪ್ರಾಡಕ್ಟ್ನ ಒಪ್ತಾರಾ ಅನ್ನೋದೇ ನನಗೆ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಸರಿ ಬ್ರೋ ನೀವು ಒಮ್ಮೆ ಕೇಳಿ ನೋಡಿ, ಅವರು ಒಪ್ಪಿದ್ರೆ ಖಂಡಿತ ನಮಗೂ ಒಂದೊಳ್ಳೆ ವೇದಿಕೆ ಸಿಕ್ಕಂಗಾಗತ್ತೆ ಅಂತ ಕೇಳಿದಾಗ ಅಬ್ಬಕ್ಕ ವಾಹಿನಿಯ ಸಂಸ್ಥಾಪಕರು ಶಶಿಧರ್ ಸರ್ ಅಂತ ಏನಿಲ್ಲಿ ಆಗಮಿಸಿದಾರಲ್ಲ ಅವರು ನಮಗೆ 10 ಸಂಚಿಕೆಗಳನ್ನು ನಾವು ಪ್ರಸಾರ ಮಾಡ್ತೀವಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಒಪ್ಕೊಳ್ತಾರೆ. ಸೊ ಅದು ನಮಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗುತ್ತೆ, ನಮಗೆ ಅವ್ರು ಕೊಟ್ಟಂಥ ದೊಡ್ಡ ಸ್ಟ್ರೆಂತ್ ಆಗುತ್ತೆ. ಯಾಕೆ ಅಂತಂದರೆ ಶೃಂಗೇರಿಯಲ್ಲಿ ಮಾಡ್ತೀವಿ, ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಒಂದಿದೆ, ತೇಜಸ್ ನಮ್ಮ ಟೀಮ್ದು ಒಂದಷ್ಟು ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ. ಅಷ್ಟರಲ್ಲಿ ಸರ್ಕ್ಯುಲೇಟ್ ಆಗ್ತಿದ್ದಂಥ ಧಾರಾವಾಹಿ ಮಂಗಳೂರಿನ ಒಂದು ವಾಹಿನಿ ಪ್ರಸಾರ ಮಾಡುತ್ತೆ ಅಂದಾಗ ಒಂದಷ್ಟು ಜನಕ್ಕೆ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತದು. ಸೊ ಹಾಗೆ ನಾನು ಇಲ್ಲಿ ಸೇರಿರುವಂಥ ಇನ್ನೊಂದು ಮುಖ್ಯ ಕಾರಣ ಏನು ಅಂತ ಅಂದರೆ, ಒಂದು ಧಾರಾವಾಹಿ 1 ವರ್ಷ ಪರಿಪೂರ್ಣವಾಗಿ ಮುಗಿಸಿ ಕ್ಲೈಮ್ಯಾಕ್ಸ್ ಮುಗಿಸಿದ್ದೀವಿ. ಇನ್ನೊಂದು ಈ 40 ಸಂಚಿಕೆಗಳು ಏನಿದೆ ಅತಿ ಶೀಘ್ರದಲ್ಲಿ ಅಬ್ಬಕ್ಕ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ. ಸೊ ಈ 2 ಮುಖ್ಯ ವಿಚಾರವನ್ನ ಹಂಚ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಸೇರಿರುವಂಥ ಮುಖ್ಯ ಕಾರಣ ಅದು. ಸೊ ಕಾರಣ ಇಷ್ಟಿದೆ. ಇದರಿಂದ ಆಚೆ ಒಂದಷ್ಟು ಬೇರೆ ಬೇರೆ ಎಫರ್ಟು, ಬೇರೆ ಬೇರೆ ಪ್ರಯತ್ನಗಳು. ಯಾಕೆ ಅಂತ ಅಂದರೆ ನಾವು ಶೂಟಿಂಗ್ ಮಾಡ್ತಿದ್ದಾಗ ಮಳೆ, ಬಿಸಿಲು, ಇನ್ನೊಂದು ಮತ್ತೊಂದು ಅನುಭವಗಳು ಸಾಕಷ್ಟಿದೆ. ಸೊ ಇಷ್ಟು ಮುಖ್ಯ ವಿಚಾರ. ನಾನು ಪ್ರಖ್ಯಾತ್ ಜ್ಯೇಷ್ಠ, ಮರೆಯಾದವರು ಧಾರಾವಾಹಿಯ ನಿರ್ದೇಶಕ. ಇನ್ನು ಇಲ್ಲಿ ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ತಂಡದ ಪರಿಚಯ ನಾನು ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇವರು ಅಭಿಮಾನಿ ಉಮೇಶ್ ಅಂತ ಹೇಳ್ಬಿಟ್ಟು ಹಿರಿಯ ರಂಗಕರ್ಮಿಗಳು, ಸುಮಾರು 25-30 ವರ್ಷಗಳ ಕಾಲ ರಂಗಭೂಮಿ ಸೇವೆ ಸಲ್ಲಿಸಿದ್ದಾರೆ. ಕೊನೆಗೆ ಮರೆಯಾದವರು ಧಾರಾವಾಹಿಯ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಏನಿದೆ ಕಂಪ್ಲೀಟ್ ಆಗಿ ಇವರೇ ಹೊತ್ತಿದ್ದು. ನಾವು ಸ್ಕ್ರಿಪ್ಟ್ ಬರೆಯುವಾಗ ಬರೆದ್ಬಿಡ್ತೀವಿ, ಶೂಟಿಂಗಿಗೆ ಲಾರಿ ಬೇಕು ಅಂತನೋ ಅಥವಾ JCB ಬೇಕು ಅಂತನೋ ಅಥವಾ ಇನ್ನೇನೋ ದೊಡ್ಡ ಬಂಗ್ಲೆ ಬೇಕು ಅಂತನೋ ಏನೋ ಬರೆದ್ಬಿಡ್ತೀವಿ. ಬಟ್ ಅದನ್ನ ಪೂರೈಸೋದಿದೆಯಲ್ಲ, ಅದು ತುಂಬ ದೊಡ್ಡ ಚಾಲೆಂಜಿಂಗ್ ಕೆಲಸ. 1 ವರ್ಷಗಳ ಕಾಲ 4-5 ಮಲ್ಟಿಪಲ್ ಲೊಕೇಶನ್ಸು, 15-20 ಜನ ಆರ್ಟಿಸ್ಟು, ಅವರು ಊಟ ತಿಂಡಿ, ಓಡಾಟದ ಖರ್ಚುಗಳು, ಇವೆಲ್ಲವನ್ನೂ ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ತುಂಬ ಯಶಸ್ವಿಯಾಗಿ ನಮ್ಮ ಜೊತೆ ಮುಗಿಸ್ಕೊಟ್ಟು ಇವತ್ತು ರಂಗಚಿತ್ರ ಮತ್ತು ಶೃಂಗೇರಿ ಟಾಕೀಸಿಂದ ಮರೆಯಾದವರು 1 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ಉಮೇಶ್ ಅಣ್ಣ. ಸೊ ಉಮೇಶ್ ಅಣ್ಣ ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಮ್ಮ ಧಾರಾವಾಹಿಯ ಸಂಗೀತ ನಿರ್ದೇಶಕರು ಕ್ಲಿಫರ್ಡ್ ಜೆ ಗೋಮ್ಸ್ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಇದ್ದಿದ್ದ ಬಜೆಟ್ ತುಂಬ ಸ್ವಲ್ಪ ಮಾತ್ರ. ಬ್ರೋ ಇಷ್ಟ ನಮ್ಮ ಹತ್ರ ಬಜೆಟ್ ಇರೋದು ಅಂದಾಗ ಅದಕ್ಕೆ ಒಂದೊಳ್ಳೆ ಅತ್ಯದ್ಭುತವಾದಂಥ ಟೈಟಲ್ ಟ್ರ್ಯಾಕನ್ನು ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೊಂದು ಆಸೆ ಇತ್ತು, ಏನಂತ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ಸೀತಾರಾಮ್ ಅವ್ರ ಧಾರಾವಾಹಿಯನ್ನು ನೋಡ್ಕೊಂಡು ಬೆಳೆದಂಥವನು. ಅವರ ಧಾರಾವಾಹಿಯಲ್ಲಿರುವಂಥ ಸತ್ವ ಮತ್ತು ಆ ಕಂಟೆಂಟ್ ನನಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ಅವ್ರು ಪ್ರೆಸೆಂಟ್ ಮಾಡೋ ರೀತಿ ಇಷ್ಟ ಆಗುತ್ತೆ. ಅದಾದಮೇಲೆ ಅವರ ಟೈಟಲ್ ಟ್ರ್ಯಾಕ್ಗಳು ನನಗೆ ತುಂಬ ಕಾಡುತ್ತೆ. ನಾನು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋನಾಗಿರೋದ್ರಿಂದ ಸೊ ಆ ಶೈಲಿಯ ಒಂದು ಗಟ್ಟಿ ಸಾಹಿತ್ಯ ಇರುವಂತಹ ಒಂದು ಗಟ್ಟಿ ಹಾಡನ್ನ ನಾವು ತಯಾರು ಮಾಡಬೇಕು ಅಂತ ಹೊರಟಾಗ ನನ್ನ ಹತ್ರ ಇರೋ ಸ್ವಲ್ಪ ಬಜೆಟ್ಗೆ ತುಂಬ ಚೆನ್ನಾಗಿ ಔಟ್ಪುಟ್ ತೆಗೆದು ಕೊಟ್ಟಂತಹ ಕ್ಲಿಫರ್ಡ್ ಜೆ ಗೋಮ್ಸ್ ನಮ್ಮ ಜೊತೆ ಇದ್ದಾರೆ. ಅದಾದ ನಂತರ ತೇಜಸ್ ಗಟ್ಟಿ. ನಮಗೆ ಆ್ಯಕ್ಚುಲಿ ಏನಾಗುತ್ತೆ ಅಂತ ಅಂದರೆ ಟೈಟಲ್ ಟ್ರ್ಯಾಕ್ ರೆಡಿ ಮಾಡಿಸ್ತೀವಿ,
ಇನ್ನೊಂದೇನೋ ರೆಡಿ ಮಾಡಿ ಪಾತ್ರವೊಂದನ್ನು ಮಾಡ್ತಾ ಇರುವಂತಹ ಯತೀಶ್ ಅವರು ಸಾಕಷ್ಟು ವರ್ಷಗಳಿಂದ ಅಭಿಮಾನಿ ಕಲಾ ತಂಡ ಆಗಿರ್ಬೋದು ಮತ್ತೆ ಶೃಂಗೇರಿಯ ಸಾಕಷ್ಟು ತಂಡಗಳ ಜೊತೆ ನಾಟಕವನ್ನ ಮಾಡಿಕೊಂಡು ಜೊತೆಗೆ ನಮ್ಮ ಮರೆಯಾದವರು ಧಾರಾವಾಹಿಯಲ್ಲಿ ಒಂದು ದೊಡ್ಡ ಪಾತ್ರ, ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟಿದ್ವಿ. ಅವರ ಬ್ಯುಸಿ ಶೆಡ್ಯೂಲ್ ಮಧ್ಯನೂ ವರ್ಷದಲ್ಲಿ ತುಂಬಾ ಸುದೀರ್ಘವಾದಂಥ ಜರ್ನಿ ಅವ್ರು ನಮ್ಮ ಜೊತೆ ಮಾಡಿದ್ದಾರೆ. ಎಲ್ಲೋ ಒಂದು 5 ನಿಮಿಷ ಬಂದೆ, ಈಗ 2 ದಿನ ಶೆಡ್ಯೂಲ್ ಹಾಕಿದ್ರೆ 1 ದಿನ ಬರೋಕ್ಕಾಗತ್ತೆ ಅಷ್ಟೇ ನನಗೆ, ಅಥವಾ ಅರ್ಧ ದಿನ ಬರೋಕ್ಕಾಗತ್ತೆ ಅಷ್ಟೇ ನನಗೆ, ಆ ಥರ ಯಾವುದೇ ರೀತಿ ತಂಟೆ ತಕರಾರು ತೆಗಿದೇನೆ ಅವರ ಅಮೂಲ್ಯವಾದಂಥ ಸಮಯವನ್ನ 1 ವರ್ಷಗಳ ಕಾಲ ನಮಗೆ ಕೊಟ್ಟು ನಟನೆಯನ್ನ ಮಾಡ್ಕೊಂಡ್ ಬಂದಿರುವಂಥ ಯತೀಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಕೊನೆಗೆ ಅನಿಲ್ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬಾ ಒಳ್ಳೆ ಕಲಾವಿದರು. ನಮ್ಮ ಧಾರಾವಾಹಿ ಅಲ್ಲಿ ಒಂದು ಒಳ್ಳೆ ಪುಟ್ಟ ಪಾತ್ರ ಆದ್ರೂ ತುಂಬಾ ಅದನ್ನ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಅದಾದ ನಂತರ ಅವರು ಒಂದಷ್ಟು ನಾಟಕಗಳನ್ನ ಮಾಡ್ತಾ ಇರ್ತಾರೆ, ರಂಗಭೂಮಿಯಲ್ಲಿ ಅವರು ಸೇವೆ ಸಲ್ಲಿಸ್ತಿರ್ತಾರೆ, ಜೊತೆಗೆ ಒಂದಷ್ಟು ಸಿನಿಮಾಗಳಲ್ಲಿ ಸಹ ಕಲಾವಿದರಾಗಿ ಕೆಲಸ ಮಾಡ್ತಿರ್ತಾರೆ. ಮೊನ್ನೆ ಕಾಂತಾರದಲ್ಲೂ ಕೂಡ ಒಂದು ಚಿಕ್ಕ ಪಾತ್ರವನ್ನ ಅಭಿನಯಿಸಿದ್ದಾರೆ ಅವರು. ಸೊ ಅವ್ರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಇಷ್ಟು ನಾವು ತಂಡವನ್ನ ಇಲ್ಲಿವರೆಗೂ ತಂದು ನಮ್ಮ ಜೊತೆ ಕರ್ಕೊಂಡ್ಬಂದು 1 ವರ್ಷಗಳ ಕಾಲ ಮರೆಯಾದವರು ಧಾರಾವಾಹಿಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸಿದೀವಿ. ಅದ್ರ ಜೊತೆಗೆ ಈ 40 ಸಂಚಿಕೆಯೂ ಕೂಡ ಹಬ್ಬಕ್ಕ ವಾಹಿನಿಯಲ್ಲಿ ಪ್ರಸಾರವಾಗುತ್ತೆ ಅನ್ನುವಂತಹ ಈ 2 ಶುಭ ಸುದ್ದಿಯನ್ನ ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀವಿ. ಸೊ ಇಷ್ಟು ಕಂಪ್ಲೀಟ್ ವಿಚಾರ. ಈಗ ನನ್ನ ಮಾತು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮ್ಮ ಕಲಾವಿದರು ಅವರವರ ಚಿಕ್ಕ ಚಿಕ್ಕ ಅನುಭವಗಳನ್ನ ಹೇಳ್ಕೊಳ್ತಾರೆ. ಅದಾದ ನಂತರ ನಿಮ್ಮ ಏನಾದರೂ ಪ್ರಶ್ನೆಗಳಿದ್ರೆ ನಾವು ಮುಂದುವರಿಸ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಉಮೇಶ್ ಅಂತ. ನನ್ನದೇ ಒಂದು ಅಭಿಮಾನಿ ಕಲಾ ಬಳಗ ಅಂತ ಒಂದು ತಂಡ ಇರೋದ್ರಿಂದ ನನ್ನನ್ನು ಶೃಂಗೇರಿಯಲ್ಲ ಅಭಿಮಾನಿ ಉಮೇಶ್ ಅನ್ನೋ ಹೆಸರಲ್ಲಿ ಕರೀತಾರೆ. ಮಲೆನಾಡಂಥ ಊರುಗಳಲ್ಲಿ ಹೀಗೆ 1 ವರ್ಷ ಒಂದು ಸೀರಿಯಲನ್ನು ಶೂಟ್ ಮಾಡೋದು ಅಷ್ಟು ಸುಲಭದ ಕಥೆ ಅಲ್ಲ. ಯಾಕಂದರೆ ನಮಗೆ ಎಲ್ಲ ನಾವು ಶೂಟ್ ಮಾಡಿದ್ದು ಹೆಚ್ಚಿದ್ದು ಇಂಡೋರ್ ಆದ್ದರಿಂದ ಕರೆಂಟನ್ನೇ ನಂಬಿ ಮಾಡಬೇಕಾಗತ್ತೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನೂ ಗೊತ್ತಿಲ್ಲ. ನಮ್ಮ ಮಲೆನಾಡು ಕಡೆಯಲ್ಲಿ ಮಳೆಗಾಲ ಬಂದರೆ ವೈಯರ್ ಕಟ್ಟು, ಬೇಸಿಗೆ ಬಂದರೆ ಪವರ್ ಕಟ್ಟು, ಈ 2 ಕಟ್ಟುಗಳ ನಡುವೆ ಯಾವಾಗ ಅವ್ರು ಕರೆಂಟ್ ಕೊಡ್ತಾರೆ ಅವಾಗ ನೋಡಿ ನಾವು ಶೂಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನಮ್ಮದು ಬಜೆಟ್ ಸ್ವಲ್ಪ ಕಮ್ಮಿ, ದೊಡ್ಡ ಜನ್ರೇಟು ಇನ್ನೊಂದು ಮತ್ತೊಂದು ಹಾಕಿ ಮಾಡುವಂತಹ ಶಕ್ತಿ ಸ್ವಲ್ಪ ಕಡಿಮೆ ಇತ್ತು. ಆದರೂ ಸಹ 1 ವರ್ಷ ನಿರಂತರವಾಗಿ ಈ ನಮ್ಮ ಧಾರಾವಾಹಿ ಪ್ರಸಾರ ಆಗಿದೆ. ಇದು ನಮ್ಮ ಅನ್ನದಾತರು ನೀವು ಪತ್ರಿಕಾ ಮಾಧ್ಯಮದವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮಂಥ ಕಲಾವಿದರು ಏನೇ ಅಭಿನಯ ಮಾಡಿದ್ರು, ಏನೇ ಕಂಟೆಂಟ್ ಹೇಳಿದ್ರು ಸಹ ಅದನ್ನು ಜನಗಳಿಗೆ ರೀಚ್ ಮಾಡುವಂಥದ್ದು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು. ನೀವು ನಿಮ್ಮಿಂದ ಅದು ಇನ್ನೊಂದಷ್ಟು ಜನಗಳಿಗೆ ರೀಚ್ ಆಗುತ್ತೆ ಅನ್ನೋ ಒಂದು ಆಸೆ ಆಕಾಂಕ್ಷೆಯಿಂದ ಇವತ್ತು ನಾವು ಪ್ರೆಸ್ ಮೀಟಲ್ಲಿ ಭಾಗವಹಿಸಿದ್ದೇವೆ. ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಕೂತ್ ನೋಡುವಂಥ ಧಾರಾವಾಹಿ. ಖಂಡಿತ ನಿಮ್ಮೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಈ ಹಬ್ಬಕ್ಕ ಟಿವಿಯ ಮೂಲಕ ಅದನ್ನು ವೀಕ್ಷಣೆ ಮಾಡಿ ಈ ಪುಟ್ಟ ಕಲಾ ತಂಡವನ್ನು ಹಾರೈಸಿ ವಧಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯತೀಶ್ ಅಂತ. ಫಸ್ಟ್ ಉಮೇಶ್ ಅಣ್ಣ ಬಂದು ನಮಗೆಲ್ಲ ಒಂದು ಧಾರಾವಾಹಿ ಮಾಡ್ತಾ ಇದೀವಿ ಕಣ್ರು, ಎಲ್ಲ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಮಗೆ ಎಂತ ಬರುತ್ತೆ ಉಮೇಶ್ ಅಣ್ಣ, ನಾವೆಲ್ಲ ರಂಗವೇ ಕಲಾವಿದರಲ್ಲ, ಅದನ್ನೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಇಲ್ಲ ಇದೊಂದು ಫಸ್ಟ್ ಟೈಮ್ ನೋಡೋಣ, ಜ್ಯೇಷ್ಠ ಸರ್ ಏನೋ ಮಾಡೋಣ ಅಂತಿದ್ದಾರೆ, ಮಾಡೋಣ ಅಂತ ಹೇಳಿದ್ರು. ನಾನು ಅವರಿಬ್ಬರಿಗೂ ಇಲ್ಲೆಲ್ಲರ ಎದುರುಗಡೆನೆ ಹೇಳ್ತಾ ಇದ್ದೀನಿ, ಅವರಿಂದ ನಾವೊಂದು ಏನೋ ಒಂದಿಷ್ಟು ಕಲ್ತಿದ್ದೀವಿ ಅಂದರೆ ಅವರು ನಮ್ಮನ್ನಲ್ಲಿ ಅಷ್ಟು ಲೆವೆಲಿಗೆ ತಾಣೋಗಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಹಾಗೆ ನಮ್ಮಂಥ ಕಲಾವಿದರನ್ನ ನೀವು ಬೆಳೆಸ್ತಾ ಇರೋದು ನಮಗೊಂಥರ ಖುಷಿಯಾಗಿದೆ. ಹೀಗೆ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕ್ಲಿಫರ್ಡ್ ಜೇಕೋಬ್ಸ್. ಸೊ ಇನಿಷಿಯಲಿ ಈ ಒಂದು ಜಾನ್ರ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಯೂಶಲಿ ಪ್ರಖ್ಯಾತ್ ಜೈಸ್ದಾಗ ಗೊತ್ತು, ಲೈಕ್ ನಾನು ಮಾಡ್ತಿದ್ದು ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಮಾತ್ರ. ಫಾರ್ ದ ಫಸ್ಟ್ ಟೈಮ್ ಅವ್ರು ಅಪ್ರೋಚ್ ಮಾಡಿದ್ದು, ಬ್ರೋ ಸೀರಿಯಲ್ ಜಾನ್ರದಲ್ಲಿ ಸಾಂಗ್ ಬೇಕು ಅಂತ. ನಾನು ಹೇಳ್ತಿದ್ದೆ, ಬ್ರೋ ನನ್ನ ಕೈಯಲ್ಲ ಆಗಲ್ಲ, ಫಸ್ಟ್ ಆಫ್ ಆಲ್ ಕ್ಲಾಸಿಕಲ್ ಜಾನ್ರದ್ದು ಕಂಪ್ಲೀಟ್ ಐಡಿಯಾನೇ ಇಲ್ಲ ಅಂತ ಹೇಳ್ತಿದ್ದೆ. ಬಟ್ ತುಂಬಾ ಮೋಟಿವೇಟ್ ಮಾಡಿ ಹಲ್ವಾರು ರೆಫರೆನ್ಸ್ ಕೊಟ್ಟು 6 ಲೈನ್ಸ್ ನಾನೇನೋ ಬರೆದೆ. ಅಲ್ಲಿಂದ ಒಂದು ಸಾಂಗ್ ಸ್ಟಾರ್ಟ್ ಆಯಿತು. ಸಾಂಗ್ ಸ್ಟಾರ್ಟ್ ಆಗಿ ಇಟ್ಸ್ ಅನ್ಬಿಲೀವೇಬಲ್. ಲೈಕ್ ಯೂಟ್ಯೂಬಲ್ಲಿ ಒಂದು ಸೀರಿಯಲ್ ಮಾಡೋದು, ಅದಕ್ಕೊಂದು ಸಾಂಗ್ ಮಾಡೋದು, ಅದಕ್ಕೊಂದು ನಮ್ಮನ್ನು ಮೋಟಿವೇಟ್ ಮಾಡೋದು, ನಮ್ಗೊಂದು ಚಾನ್ಸ್ ಕೊಡೋದು. ಈ ಸಾಂಗ್ ನಾನು ಡ್ಯೂರಿಂಗ್ ಕಾಲೇಜ್ ಡೇಸಲ್ಲಿ ಹಾಸ್ಟೆಲಲ್ಲಿ ಕಂಪೋಸ್ ಮಾಡಿದ್ದು.
ಟು ಬಿ ಹಾನೆಸ್ಟ್. ಹಾಸ್ಟೆಲಲ್ಲಿ ಕಂಪೋಸ್ ಮಾಡಿದ ಸಾಂಗ್. ತುಂಬಾನೇ ಲಿಮಿಟೇಷನ್ಸ್ ಎಕ್ವಿಪ್ಮೆಂಟ್ಸ್ ಅವಾಗ. ಪ್ರಖ್ಯಾತ್ ಬ್ರೋ ಗೊತ್ತು. ಸೊ ಅವ್ರು ಹೇಳ್ತಿದ್ರು ಬಜೆಟ್ ಅಂತ. ಟು ಬಿ ಹಾನೆಸ್ಟ್, ಯಾವುದೇ ಆರ್ಟಿಸ್ಟ್ ಆಗಲಿ ಯಾವುದೇ ವರ್ಕ್ನ ಮನಸ್ಪೂರ್ವಕವಾಗಿ ಕೊಡಬೇಕು ಅಂದರೆ ಹಿ ಹ್ಯಾಸ್ ನಾಟ್ ಟು ಥಿಂಕ್ ಅಬೌಟ್ ದ ಬಜೆಟ್. ಯಾವುದೇ ಸಪೋರ್ಟ್ ಇಲ್ದೇನೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೇ ಮತ್ತೆ ಪ್ರಖ್ಯಾತ್ ಜಯಿಸ್ತಾ ಲೈಕ್ ಏನು ಇಲ್ಲ ಅದನ್ನು ಸ್ಟಾರ್ಟ್ ಮಾಡಲೇಬೇಕಾಗತ್ತೆ. ಫಸ್ಟ್ ಕ್ರಿಂಜ್ ಅನ್ಸ್ಬೋದು, ಬಟ್ ಅಂಟಿಲ್ ನಾವು ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. 1 year ಮೂನೇ ಆಗ್ತಿರ್ಲಿಲ್ಲ. 4000 ವ್ಯೂಸ್ ಫಾರ್ ಟೈಟಲ್ ಟ್ರ್ಯಾಕ್, ಅದು ಕೂಡ ಆಗ್ತಿರ್ಲಿಲ್ಲ. ತುಂಬಾ ಖುಷಿ ಆಗತ್ತೆ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇವತ್ತೊಂದು ಚಿಕ್ಕ ತಂಡ, ಮುಂದೆ ಒಂದು ಸಿನಿಮಾಗೆ ದಾರಿ ಆಗ್ಲಿ ಅಂತ. ಥ್ಯಾಂಕ್ ಯು. ನಾನು ಅನೇಕ ಚಿಕ್ಕ ಪುಟ್ಟ ಪಾತ್ರ ಸಿನಿಮಾದಲ್ಲಿ ಮಾಡಿದ್ರು ಕೂಡ ಸೀರಿಯಲ್ ಮಾಡಿರಲ್ಲ. ಬಟ್ 2025 ಸೀರಿಯಲ್ ಮಾಡಲೇಬೇಕಂತ ಒಂದು ಇದಿತ್ತು. ಬಟ್ ದೇವ್ರ ಕೈಲೆಲ್ಲ ಬೆಳ್ಕೊಂಡಿದೆ. ಅಷ್ಟೊತ್ತಿಗೆ ನಮ್ಮ ದೇವ್ರ ಹಾಗೆ ಉಮೇಶ್ ಅಣ್ಣ ಪ್ರೊಡ್ಯೂಸರ್ ಉಮೇಶ್ ಅಣ್ಣ ಅವ್ರು ಫೋನ್ ಮಾಡಿದ್ರು. ಉಮೇಶ್ ಅಣ್ಣ ಒಂದು ಹಾಗೂ ಪ್ರಕಾಶ್ ಜ್ಯೇಷ್ಠ ಅವರೊಂದು ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ನೀವೆಲ್ಲರೂ ನಮ್ಮನ್ನು ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಯೋಜನೆ ಆಲೋಚನೆ ಸಾಕಷ್ಟಿದೆ, ಸಾಕಷ್ಟು ಪ್ರಯತ್ನಗಳು ನಡೀತಾ ಇರುತ್ತೆ. ಇವತ್ತು ಒಂದು ಧಾರಾವಾಹಿ ವಿಚಾರವಾಗಿ ಇಲ್ಲಿ ಬಂದು ಕೂತಿದ್ದೀವಿ. ಇನ್ನೊಂದಷ್ಟು ದಿನಗಳ ನಂತರ ಅಥವಾ ಇನ್ನೊಂದಷ್ಟು ವರ್ಷಗಳ ನಂತರ ನಮ್ಮದೇ ಆದಂಥ ಒಂದು ಫೀಚರ್ ಫಿಲ್ಮ್ ಮತ್ತೆ ಅದ್ರ ವಿಚಾರವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದು ಕೂರುವಂತಹ ಒಂದು ಸಮಯ ಬರಲಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಅಂದರೆ ನಾವು ಇಲ್ಲಿವರೆಗೂ ಬಂದು ನಾನು ನಿಮ್ಮ ಜೊತೆ ಈ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ಈ ಒಂದು ಸ್ಪೇಸ್ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತೀನಿ. ಜೊತೆಗೆ ಮುಖ್ಯವಾಗಿ ಶಶಿಧರ್ ಸರ್ಗೆ ನನ್ನ ಅನಂತ ವಂದನೆಗಳನ್ನು ತಿಳಿಸ್ತಾ, ಯಾರಾದರೂ ಏನಾದರೂ ವಿಚಾರಗಳನ್ನು ಕೇಳಲಿಕ್ಕಿದ್ರೆ ಕೇಳ್ಬೋದು, ಇಲ್ಲ ಅಂತಂದರೆ ರೆಸ್ಪಾನ್ಸ್ ಬಂದು ಯೂಟ್ಯೂಬ್ಗೆ ಇದು ಆ್ಯಕ್ಚುಲಿ ತುಂಬ ಕಾಂಟ್ರಾಸ್ಟ್ ಕ್ಯಾಟಗರಿ ಆಫ್ ಕಂಟೆಂಟ್. ಯಾಕೆ ಅಂತಂದರೆ ಯೂಟ್ಯೂಬ್ನಲ್ಲಿ ವೈರಲ್ ಆಗಬೇಕು ಅಂತ ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಲಕ್ಷಣಗಳಿರಬೇಕು. ಏನಂದರೆ ಪಂಚ್ ಡೈಲಾಗ್ಸ್ ಇರಬೇಕು, ಅದಾದಮೇಲೆ ಏನೋ ಒಂದು ಡಬಲ್ ಮೀನಿಂಗ್ ಕಾಮಿಡಿ ಆಗಿರ್ಬೋದು, ಅಥವಾ ಇನ್ನೊಂದೇನೋ ಇರಬೇಕಾಗ್ಬೋದು, ಏನೋ ಗೊತ್ತಿಲ್ಲ. ಯೂಟ್ಯೂಬ್ನಲ್ಲಿ ತುಂಬ ದೊಡ್ಡ ಮಟ್ಟದ ವೈರಲ್ ಅಂತ ಏನಾಗಲಿಲ್ಲ, ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಚೆನ್ನಾಗಿ ವೈರಲ್ ಆಯಿತು. ನಾವೇನು ಮಾಡ್ತಿದ್ವಿ ಅಂತಂದರೆ, ಭಾನುವಾರ ಒಂದು ದೊಡ್ಡ ಸಂಚಿಕೆ ಬಿಡುಗಡೆ ಆದರೆ ಅದರ 3 ಪುಟ್ಟ ಕ್ಲಿಪ್ಪಿಂಗ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ತಾ ಇದ್ವಿ. ತುಂಬ ದೊಡ್ಡ ಮಟ್ಟಕ್ಕೆ ಯೂಟ್ಯೂಬ್ನಲ್ಲಿ ನಮ್ದೇನು ರೀಚ್ ಆಗಲಿಲ್ಲ, ಆದರೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ವಿಡಿಯೋಗಳು ಮಿಲಿಯನ್ ಓಡಿದ್ವು. ಒಂದಷ್ಟು 150K ಆಗಿರ್ಬೋದು, 250K ಈ ಥರ ಎಲ್ಲ ಬಂತು. ಆದರೆ ಗೊತ್ತಿಲ್ಲ, ಇವಾಗ ನಾನು 6-7 ವರ್ಷಗಳಿಂದ 3-4 ವರ್ಷಗಳಿಂದ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ನಾನು ಒಂದಷ್ಟು ಕೆಲಸ ಮಾಡಿರೋದ್ರಿಂದ ನನ್ನ ಅನುಭವಕ್ಕೆ ಬಂದ ಹಾಗೆ ಇನ್ಸ್ಟಾಗ್ರಾಮ್ ರೀಚ್ ಆದಷ್ಟು ವೇಗವಾಗಿ ಯೂಟ್ಯೂಬ್ ರೀಚ್ ಆಗೋದಿಲ್ಲ. ಲೆಂತಿ ವಿಡಿಯೋಸು ಆಡಿಯನ್ಸ್ ರಿಟೆನ್ಷನ್ ತುಂಬ ಕಡಿಮೆ ಇರುತ್ತೆ. ಸೊ ಅದನ್ನು ಮೀರಿ 1.5K 2K ಅಂತ ಎಲ್ಲ ಬರ್ತಾ ಇತ್ತು. ಬಟ್ ಕೆಲವೊಮ್ಮೆ ಮಳೆಗಾಲ ಅದು ಇದು ಅಂತ ಏನೋ ಸಮಸ್ಯೆ ಬಂದಾಗ ಇಂಟರ್ನೆಟ್ ಡೌನ್ ಆಗಿರ್ತಿತ್ತು ಶೃಂಗೇರಿಯಲ್ಲಿ. ಸೊ ಆ ಥರದ್ರಲ್ಲಿ ಒಂದಷ್ಟು ವ್ಯೂಸ್ ಡೌನ್ ಆಗಿದ್ದು ಉಂಟು. 600 ವ್ಯೂಸು, 500 ವ್ಯೂಸು ಈ ಥರದ್ದೆಲ್ಲ ಒಂದಷ್ಟು ಬಂದಿದೆ. ಬಟ್ ಅದನ್ನು ಮೀರಿ ಇನ್ಸ್ಟಾಗ್ರಾಮ್ನಲ್ಲಿ ಚೆನ್ನಾಗಿ ರೀಚ್ ಆಗಿದೆ. ಒಂದೇನು ಅಂತ ಅಂದರೆ, ನಾನು ಪ್ರಯತ್ನವನ್ನು ಕಾನ್ಸಂಟ್ರೇಟ್ ಮಾಡ್ತೀನಿ ಹೊರತು ಫಲಿತಾಂಶವನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಆದರೆ ಫಲಿತಾಂಶದಿಂದ ಬಂದಂಥ ಆ ತೀವ್ರತೆ ಏನಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡಿರ್ತೀನಿ. ಸೊ ಈ ಸೀರಿಯಲ್ ಮಾಡುವಾಗ ಏನೆಲ್ಲ ನಾನು ಕಲ್ತಿದ್ದೀನೋ ಮುಂಬರೋ ಪ್ರಾಜೆಕ್ಟಲ್ಲಿ ಅವೆಲ್ಲವನ್ನೂ ತಿದ್ದುಕೊಳ್ಳುವಂತಹ ವಿಚಾರವನ್ನು ಮಾಡಿಕೊಂಡು ವ್ಯೂಸನ್ನು ಮುಂಬರೋ ದಿನಗಳಲ್ಲಿ ಹೆಚ್ಚು ಮಾಡ್ಕೊಳ್ಳುವಂಥ ಒಂದು ದೃಷ್ಟಿ ಇದೆ. ಇಲ್ಲ ಅಂದರೆ ನಾವು ಧಾರಾವಾಹಿ ಶುರುವಾಗೋಕ್ಕಿಂತ ಮುಂಚೆನೇ ನಾವು ಏನು ಅನ್ಕೊಂಡಿದ್ವಿ ಅಂತ ಅಂದರೆ, ಒಂದು ಎಪಿಸೋಡ್ಗೆ 10,000 ವ್ಯೂಸ್ ಬರಲಿ, ಇಲ್ಲ 10 ವ್ಯೂಸ್ ಬರಲಿ, 1 ವರ್ಷಕ್ಕೆ ಮುಗಿಸ್ಬಿಡ್ಬೇಕು ಅಂತ. ಯಾಕೆ ಅಂತಂದರೆ, ಈ ಫೆಬ್ರವರಿ ಮಾರ್ಚ್ ಬಂತು ಅಂತ ಅಂದರೆ ಎಕ್ಸಾಮ್ ಸೀಸನ್ ಅಂತ ಹೇಳ್ತೀವಿ. ನಮ್ಮ ಟೀಮ್ನಲ್ಲಿ ಕಲಾವಿದರಾಗಿ ಕೆಲಸ ಮಾಡುವಂಥ ಒಂದು 3-4 ಜನ ಏನಿದ್ದಾರೆ ಅವರು ಟೀಚರ್ಸ್. ಸೊ ಅವರೆಲ್ಲ ನಮ್ಮ ಕೈಗೆ ಸಿಗೋದಿಲ್ಲ. ಸೊ ಅವಾಗ ಏನು ಮಾಡ್ತೀವಿ ಅಂತ ಅಂದರೆ, ಬಲವಂತವಾಗಿ ಕಥೆಯನ್ನು ಇನ್ನೇನೋ ಬೇರೆ ಕಡೆ ಎಳಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಅವಾಗ ಕಥೆಯ ಸತ್ವ ಮತ್ತು ಸಾರ ಹೊರಟೋಗುತ್ತೆ ಅನ್ನೋದಕ್ಕೋಸ್ಕರ ನಾವು ಫಸ್ಟು ಸ್ಟೋರಿ ಲೈನು 1 ವರ್ಷಕ್ಕಂತಲೇ ಮಾಡಿಟ್ಕೊಂಡಿದ್ದು, ಅಷ್ಟಕ್ಕೆ ಮಾಡಿ ಮುಗಿಸಿದ್ವಿ ಅನ್ನೋ ಥರ. ಹೌದು, ಈಗ ನೆಕ್ಸ್ಟ್ ಇಯರು ಒಂದಷ್ಟು ಯೋಚನೆಗಳಿದೆ. ಇನ್ನೊಂದು ಧಾರಾವಾಹಿ ಮಾಡಬೇಕು ಅನ್ನೋ ಆಲೋಚನೆ ಖಂಡಿತ ಇದೆ.
ಈಗ ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ನಮಗೆ ಗೊತ್ತಿರಲಿಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ಆದ್ರೆ ಚೆನ್ನಾಗಿ ವರ್ಕ್ ಆಯ್ತು. ಸೊ ಹಾಗಾಗಿ ಮುಂಬರೋ ದಿನಗಳಲ್ಲಿ ಯಾರಾದರೂ ನಿರ್ಮಾಪಕರು ಸಿಕ್ಕರೆ, ನಮ್ಮ ಬೆನ್ನೆಲುಬಾಗಿ ನಿಲ್ಲೋ ಹಾಗೆ ಒಬ್ಬರು ನಿರ್ಮಾಪಕರು ಸಿಕ್ಕಿದ್ರೆ ಖಂಡಿತವಾಗಿಯೂ ಇನ್ನೂ ಒಳ್ಳೆ ಧಾರಾವಾಹಿ ಮಾಡಬೇಕು ಅನ್ನೋದು ತಲೆಯಲ್ಲಿದೆ. ಯಾಕೆ ಅಂತ ಬಂದ್ರೆ ಈಗ ನಾವೇ ಏನೋ ಹುಮ್ಮಸ್ಸಲ್ಲಿ ಬಜೆಟ್ ಹಾಕೊಂಡು ಮಾಡ್ಲಿಕ್ಕೆ ಹೋಗ್ತೀವಿ. ಎಷ್ಟೋ ಕಡೆ ಏನಾಗುತ್ತೆ ಅಂದ್ರೆ ಬಜೆಟ್ ಕಮ್ಮಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಕ್ವಾಲಿಟಿ ರೆಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಅದೇ ಒಬ್ರು ಪ್ರೊಡ್ಯೂಸರ್ ಇದ್ರು ಅಂತ ಅಂದ್ರೆ, ಅಥವಾ ಯಾರೋ ಇನ್ವೆಸ್ಟರ್ ಇದ್ರು ಅಂತ ಅಂದ್ರೆ, ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ಮಾಡ್ಬೋದು, ಸಮಾಜಕ್ಕೆ ಉತ್ತಮ ಸಂದೇಶ ಕೊಡ್ಬೋದು, ಹಾಗೆ ವ್ಯೂಸ್ಗಳನ್ನು ಕೂಡ ಇದು ಮಾಡ್ಬೋದು. ಯಾಕೆ ಅಂತಂದ್ರೆ ಒಳ್ಳೆ ಕಂಟೆಂಟ್ ಕೊಟ್ರೆ ಖಂಡಿತವಾಗಿಯೂ ವ್ಯೂಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಪ್ರೊಡ್ಯೂಸರ್ ಇಟ್ಕೊಂಡು ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಲೋಚನೆ ಇದೆ. ಅದಕ್ಕೋಸ್ಕರ ಹುಡುಕಾಟ ನಡೀತಿದೆ. ಸರ್, ಶೂಟಿಂಗ್ ಬಂದು ಶೃಂಗೇರಿ ಸುತ್ತಮುತ್ತ ಆದಂಥದ್ದು. ಯಾಕೆ ಅಂತಂದ್ರೆ ಮುಖ್ಯವಾಗಿ ನಾವು ನಮಗೆ ಬೇಕಾಗಿದ್ದು ಪರಿಸರ, ಆಮೇಲೆ ನಾವು ಹೇಳ್ತಾ ಇದ್ದಿದ್ದು ಒಂದು ಹಳ್ಳಿಯ ಕತೆ. ಸೊ ಹಾಗಾಗಿ ನಮಗೆ ಆ ನೇಚರ್ ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡಬೇಕಾಗಿತ್ತು. ಆಮೇಲೆ ಶೃಂಗೇರಿ ನಮಗೆ ಪರೋಕ್ಷವಾಗಿ ಸಾಕಷ್ಟು ನಮ್ಮ ಕೆಲಸಗಳಿಗೆ ಕೈ ಹಿಡಿತಾ ಬಂದಿದೆ. ಉಭಯ ಶ್ರೀಗಳ ಕೃಪೆ ಆಗಿರ್ಬೋದು, ಶಾರದಾಂಬೆ ಕೃಪೆ ಆಗಿರ್ಬೋದು, ಅಥವಾ ವಾರಾಹಿ ಅಮ್ಮನವರ ಕೃಪೆ ಆಗಿರ್ಬೋದು, ಅಥವಾ ಶೃಂಗೇರಿಯ ಒಂದಷ್ಟು ಜನ ಕಲಾಸಕ್ತರಿದ್ದಾರೆ. ಒಂದಷ್ಟು ಜನ ನಮ್ಗೇನ್ ಮಾಡಿದ್ರು ಅಂದ್ರೆ ಧಾರಾವಾಹಿ ಬರ್ತಾ ಇರೋದನ್ನ ನೋಡಿದಾಗ, ಇಲ್ಲ ಇದೇನೋ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮಾಡಿ ಅಂತೇಳಿ ಒಂದಷ್ಟು ಜನ ಚಿಕ್ಕ ಪುಟ್ಟ ಅವ್ರ ಕೈಲಾದಂಥ ಧನ ಸಹಾಯ ಮಾಡಿದ್ರು. ಅದನ್ನ ನಾವು ಧಾರಾವಾಹಿಗೆ ಬಳಸ್ಕೊಂಡ್ವಿ. ಸೊ ಹೀಗೆ ಶೃಂಗೇರಿ ನಮಗೆ ಪರೋಕ್ಷವಾಗಿ ನನ್ನ ಊರಾಗ್ಬಿಟ್ಟಿದೆ. ಸೊ ಹಾಗಾಗಿ ಹೆಚ್ಚು ನಾವು ಶೃಂಗೇರಿಯಲ್ಲೇ ಶೂಟ್ ಮಾಡುವಂಥದ್ದು. ಮುಂಬರೋ ಪ್ರಾಜೆಕ್ಟ್ ಆದ್ರೂ ಕೂಡ ಶೃಂಗೇರಿಯಲ್ಲೇ ಮಾಡಬೇಕು ಅನ್ನೋ ಆಲೋಚನೆ ಇರುವಂಥದ್ದು. ಬೇರೆ ಬೆಂಗಳೂರು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ನನ್ನ ಕೆಲಸಗಳು ನಡೀತಾ ಇರುತ್ತೆ. ಯಾಕಂದ್ರೆ ನಾನು ಫ್ರೀಲ್ಯಾನ್ಸ್ ರೈಟರ್ ಆಗಿರೋದ್ರಿಂದ, ಆರ್ಟಿಸ್ಟ್ ಆಗಿರೋದ್ರಿಂದ ಬೇರೆ ಬೇರೆ ಕೆಲಸ ಮಾಡ್ತಿರ್ತೀನಿ. ಬಟ್ ನನ್ನ ಸ್ವಂತ ಪ್ರಾಜೆಕ್ಟು ಅಥವಾ ನನ್ನ ಸ್ವಂತ ಪ್ರೊಡಕ್ಷನ್ ಅಂತ ಬಂದಾಗ ಹೆಚ್ಚು ಶೃಂಗೇರಿಯನ್ನು ನಾನು ಫೋಕಸ್ ಮಾಡ್ತೀನಿ. ಶೃಂಗೇರಿ ಅವರು ಇಲ್ಲ, ಆಕ್ಚುಲಿ ನಮ್ಗೆ ಚಾನಲ್ ಅಲ್ಲಿ ಟೆಲಿಕಾಸ್ಟ್ ಮಾಡಬೇಕು ಅನ್ನೋ ಆಲೋಚನೆ ಅಷ್ಟಾಗಿ ಇರಲಿಲ್ಲ. ಅಂಡ್ ನಾವು ಯಾರಿಗೂ ಅಷ್ಟು ಅಪ್ರೋಚ್ ಕೂಡ ಮಾಡಿರ್ಲಿಲ್ಲ. ಸೊ ಅದು ಉಪಾಯ ಕೊಟ್ಟಿದೆ ತೇಜಸ್ ಅವ್ರು ನನಗೆ. ಇಲ್ಲ, ಖಂಡಿತ ಸರ್. ಅದೇ ಮುಂಬರೋ ದಿನಗಳಲ್ಲಿ ಅದೇ ಇನ್ನೂ ಬೆಟರ್ಮೆಂಟ್ ಮಾಡಿ ಯಾಕಂದ್ರೆ ನಮ್ಮ ಕೆಲಸ ಸಾಕಷ್ಟು ಸರಿ ತಪ್ಪುಗಳು ಖಂಡಿತ ಇರುತ್ತೆ. ಅದನ್ನೆಲ್ಲವನ್ನು ತಿದ್ಕೊಂಡು ಒಂದಷ್ಟು ಬೇರೆ ಬೇರೆ ಮಾಧ್ಯಮಗಳಿಗೂ ಟ್ರೈ ಮಾಡ್ಬೇಕಂತ ಇದೆ. ಒಟ್ಟಿನಲ್ಲಿ ಇನ್ನೊಂದು ಒಳ್ಳೆ ಹಂತಕ್ಕೆ ಹೋಗ್ಬೇಕು ಅನ್ನೋದು ಒಂದು ಸದುದ್ದೇಶ ಇಟ್ಕೊಂಡು ಇದು ಮಾಡ್ತಾ ಇರ್ತೀವಿ. ಖಂಡಿತ ಸರ್, ಖಂಡಿತ ನಿಮ್ಮ ಆಶೀರ್ವಾದ ಖಂಡಿತ ಪಡ್ತೇವೆ. ನಾನು ಸರ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಶಶಿಧರ್ ಸರ್ ದಯಮಾಡಿ ಇಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೀನಿ. ಆದರೂ ಸಹ ನಮ್ಮ ಚಾನೆಲ್ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ನಮಗೆ ಭರವಸೆ ನೀಡಿದ್ರು. ಇದನ್ನ ನಾನು ಅದನ್ನು ಹೇಳಕ್ ಹೊರಟೆ ಸರ್. ಸರಿ, ನಾವು ಸಣ್ಣದೊಂದು ಗೌರವ ಮಾಡ್ತೀವಿ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾವು ಗೌರವ ಮಾಡ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿ ಚಾನಲ್ ಇದೆ, ನಿಮ್ಮನ್ನ ಅಲ್ಲಿ ಗುರುತು ಮಾಡ್ತಾರೆ, ಬನ್ನಿ ಅಂತ ಕರೆದಿ ತೇಜಸ್ ಸರ್ನ ನನ್ನ ವೇದಿಕೆ ಆಹ್ವಾನಿಸ್ತಾರೆ. ದಯಮಾಡಿ ಬನ್ನಿ ಸರ್. ಶೃಂಗೇರಿಯ ಗೆಳೆಯರು ನಮ್ಮ ಉಳ್ಳಾಲದ ಪ್ರೆಸ್ ಕ್ಲಬ್ಬಲ್ಲಿ ಒಂದು ಜನರಿಗೆ ಮಾಹಿತಿ ನೀಡುವಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಕ್ಕೆ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇನ್ನೊಂದು, ಇವರ ಏನು ಧಾರಾವಾಹಿ ಇದೆ ಅದನ್ನು ಅಬ್ಬಕ್ಕ ಟಿ ವಿಯಲ್ಲಿ ನಾವೊಂದು ಸ್ಯಾಂಪಲ್ ಆಗಿ ಒಂದು 4 ಎಪಿಸೋಡುಗಳನ್ನು ಪ್ರಸಾರ ಮಾಡಿದ್ದೆವು.
ಈಗ ನಾವು ಅದರದ್ದೊಂದು ಪ್ರೋಮೋ ಮತ್ತು ಯಾವಾಗದಿಂದ ಮುಂದಕ್ಕೆ 40 ಸಂಚಿಕೆಗಳು ಪ್ರಸಾರ ಆರಂಭಿಸ್ತದೆ ಅನ್ನೋದನ್ನು ಮುಂದಕ್ಕೆ ನಿಮಗೆ ತಿಳಿಸ್ತೇವೆ. ಬಹುಶಃ ಈ ಸೋಮವಾರದಿಂದ, ನೆಕ್ಸ್ಟ್ ಬರುವ ಸೋಮವಾರದಿಂದ ಪ್ರತಿ ರಾತ್ರಿ 9:30ಕ್ಕೆ ಈ ಕಾರ್ಯಕ್ರಮವನ್ನು, ಈ ಒಂದು ಸೀರಿಯಲನ್ನು ಪ್ರಸಾರ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ಆ ಬಗ್ಗೆ ನಿಮಗೆ ಮುಂದಕ್ಕೆ ಪ್ರಕಟಣೆಯನ್ನು ನೀಡ್ತೇವೆ ಅಂತ ಹೇಳ್ತಾ, ಈ ತಂಡಕ್ಕೆ ಇನ್ನಷ್ಟು ಇಂತಹ ಕಲಾಮಾತೆಯ ಸೇವೆ ಮಾಡಲಿಕ್ಕೆ ದೇವರು ಶಕ್ತಿ ಕೊಡಲಿ. ಅದರಲ್ಲೂ ಅವರಿರುವಂಥದ್ದು ಸರಸ್ವತಿ ಅಂಗಳದಲ್ಲಿ, ಆ ಒಂದು ಶೃಂಗೇರಿ ಶಾರದಾ ಮಾತೆಯ ಅಂಗಳದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ಇನ್ನು ಇಡೀ ಕರ್ನಾಟಕದ ಭುವನೇಶ್ವರಿ ಅಂಗಳಕ್ಕೆ ಅವರ ಪ್ರವೇಶ ಆಗಲಿ, ಮತ್ತೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಈ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತಾ ಧನ್ಯವಾದಗಳು ನಿಮ್ಮ ತಂಡಕ್ಕೆ. ಥ್ಯಾಂಕ್ ಯು.